400 ರೂಪಾಯಿ ಕೊಟ್ಟಿದ್ರೆ ತಾವು 200 ರೂಪಾಯಿ ಅಂತ ಬಿಲ್ ಕೊಟ್ಟಿದ್ರೆ ಯಾಕೆ? कितना कितना पैसे दिया भाई? 400 रुपए दिया ना सर. ಯಾಕೆ 400 ಯಾಕೆ ತಗೊಂಡ್ರಿ ಸರ್? ಹಲೋ ಸರ್ ಅವ್ನು ಬೋಲ್ ರೀ ಸರ್. ಅವ್ರು ಹೇಳ್ತಾರೆ ಸರ್, ಅವ್ರು 400 ಕೊಟ್ಟಿಂತ ಹೇಳ್ತಾರಲ್ಲ, ಅವ್ರು ಸುಳ್ಳು ಹೇಳ್ತಾರ ಜನ? ಅಲ್ಲ ಇಲ್ಲಿ 200 ಇದೆ, तुम 200 रुपए दिए बोले 200 रुपए 400 दिया ना. ದುಡ್ಡು कितना लिया पैसे? वो पावती दिया. कहाँ है पावती? ಏನಿ ರಸೀದಿ ಕೊಟ್ಟಿದಾರ ನಿಮ್ಗೆ? ನೋಡೋಣ ಏನಿದೆ ಏನಿದೆ ನೋಡಿ. ಬಂಧುಗಳು ನಮಸ್ಕಾರ, ನಾನು ಶಿವಾನಂದ ಹೇಳಿ KRS ಪಾಟೀಲ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾತಾಡೋದು. पैसे कितना दिया पुलिस को? कितना? 1 मिनट आओ 1 मिनट प्लीज कम. एक मिनट बट अरे ಸರ್ ನಮಸ್ಕಾರ, ನಾನು ಶಿವಾನಂದ ಹೇಳಿ ಹೇಳಿ KRS ಪಾಟೀಲ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ವಕೀಲ ಕೆಲಸ ಮಾಡ್ತೀನಿ. ತಾವು ದಂಡವನ್ನು ಹಾಕ್ತಿದ್ರಿ, ಒಳ್ಳೆ ಕೆಲಸ ಹಾಕ್ರಿ, ಬೇಡ ಅನ್ನೋದಿಲ್ಲ ಸರ್. ಅವ್ರು 400 ರೂಪಾಯಿ ಕೊಟ್ಟಿದ್ದಾರೆ, ತಾವು 200 ರೂಪಾಯಿ ಅಂತ ಬಿಲ್ ಕೊಟ್ಟಿದ್ರೆ ಯಾಕೆ? कितना पैसे दिया भाई? 400 रुपए दिया ना सर. ಯಾಕೆ 400 ಯಾಕೆ ತಗೊಂಡ್ರಿ ಸರ್? ಹಲೋ ಸರ್ ಅವ್ನು ಬೋಲ್ ರೀ ಸರ್. ಅವ್ರು ಹೇಳ್ತಾರೆ ಸರ್, ಅವ್ರು 400 ಕೊಟ್ಟಿಂತ ಹೇಳ್ತಾರಲ್ಲ, ಅವ್ರು ಸುಳ್ಳು ಹೇಳ್ತಾರ ಜನ? ಅಲ್ಲ ಇಲ್ಲಿ 200 ಇದೆ, तुम 200 रुपए दिए बोले 200 रुपए 400 दिया ना. कहाँ से कहाँ चल रही? 100 को 4 ನೋಟ್ ದಿಯಾ. ಏನ್ ತಮ್ಮ ಹೆಸರು? ಇವರೇ ವಿಜಯ್ ಕುಮಾರ್ ಸರ್. ವಿಜಯ್ ಕುಮಾರ್ ಕಮ್ಮಾರ್ ಸರ್ ಅವರು ASI ಇದಾರೆ. ಅಲ್ಲೊಬ್ರು ಬ್ರದರ್ ಏನಪ್ಪ ಅಂದ್ರೆ ಪೊಲೀಸರು ಇದಾರೆ ಸರ್. ದಯವಿಟ್ಟು ಅದು 200 ರೂಪಾಯಿ ವಾಪಸ್ ಕೊಡ್ಬೇಕು ಸರ್ ಪ್ಲೀಸ್. ಅವ್ರ ಜನ ಅಂದ್ರೆ ಸುಳ್ಳು ಹೇಳ್ತಾರೆ. ಜನ ಏನಪ್ಪ ಅಂದ್ರೆ ಗಾಡಿ ತಗೊಂಡು ಹೋಗುವಂತ ರೈತರು ಬಡವರು ಅವರು ಸುಳ್ಳು ಹೇಳ್ತಾರೆ, ನೀವು ಕರೆ ಹೇಳ್ತಿದ್ರಿ. ಅಲ್ಲ 400 ಕೊಟ್ಟೆ ಹೇಳ್ತಾನಲ್ಲ ಸರ್ ಸರ್, ಅವರೇ ಹೇಳ್ತಿರಲ್ಲ 400 ರೂಪಾಯಿ ಕೊಟ್ಟೆ ಅಂತ ಹೇಳಿ ಸರ್. ಸರ್ ಒಳ್ಳೆ ಲಕ್ಷಣ ಅಲ್ಲ ಸರ್, ಅದ ಒಳ್ಳೇದಲ್ಲ. ವಿಜಯ್ ಕುಮಾರ್ ಸರ್ हमारा डिस्ट्रिक्ट सिन्नर है. हम अभी भी कॉल कर सकते कॉकर साहब को, ऐसा कोई दिक्कत नहीं. ऐसा मुझे कितना 400 रुपए बोला तो दे दिए. ऐसा कुछ क्या काम करते घर में वहाँ से? सिटी करते सिटी करते ना, दिन भर काम करे तो अल्लाह दोनों के हम पूछ रहे दिन भर का तुम काम करे तो कितना पैसे मिलते? 400 मिलता है. 400 रुपए सर. वो दिन भर काम करो 300 रुपए नहीं मिलता. और पुलिस साहब को कितना पगार है एक मत को? 17,000 1 लाख. मगर तुम्हारा पास नहीं ऐसा तो 200 रुपए मांग रहे हैं, वहीं से पूछ रहे क्यों? ಸರ್ ದಯವಿಟ್ಟು ಕೊಡ್ತಿರೋ ಸರ್, ದಯವಿಟ್ಟು ವಿಜಯ್ ಕುಮಾರ್ ಸರ್ ಅವರೇ. ಇಲ್ಲ ಈಗ ದಯವಿಟ್ಟು ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಅದ ಸರ್. ವಿಜಯ್ ಕುಮಾರ್ ಸರ್ ಮತ್ತೆ ಸರ್ ಅವ್ರು ಹೆಂಗ್ ಸುಳ್ಳು ಹೇಳ್ತಾರೆ ಸರ್ ಪ್ಲೀಸ್? ಈಗ ಅವ್ರು ಸುಳ್ಳು ಹೇಳ್ತಾರೆ, ಅವ್ರು ರೊಕ್ಕ ಕೊಟ್ಟಿಲ್ಲ ಅಂತ ಹೇಳ್ತೀರಿ? ವಿಜಯ್ ಕುಮಾರ್ ಸರ್ ಒಳ್ಳೇದಲ್ಲ. ತಾವು ಏನಪ್ಪ ಈ ತರ ದಯವಿಟ್ಟು ಏನಪ್ಪ ಅಂದ್ರೆ ತಾವು ಗೌರವದ ಹುದ್ದೆಯಲ್ಲಿ ಇದ್ದೀರಿ. ಹೌದಾ ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ತೀನಿ ಬೇಕಾರೆ. ಹೌದಾ ದಯವಿಟ್ಟು नहीं वो पैसे नहीं 400 रुपए नहीं दिया तुमने, 200 रुपए दिया बोल रहे. 400 दिया सर. क्या तुम क्या झूठ बोल रहे क्या? हमको क्या घर पे लेके जाने के क्या? 400 दिया ना. क्या बच्चा का नाम क्या है? दयोदीप. हाँ क्या कहाँ जा रहे हैं? यहाँ से रास्ता पीछे भूल गए, आगे आते आगे जाने का है. पंढरपुर रास्ता भी ठीक से ये साहब को दिया ना? कौन तुम दिया ना? वो ये तुम दिया ना? वो बोल रहे हैं पैसा नहीं दिया 200 रुपए, वैसे वो झूठ बोल रहे हैं. ऐसा क्या ऐसा बात करें? तो तुम दिया तो सही है ना? तुम दिया ना? ಫಾರ್ಮರ್ ಆದ್ಮಿ. ಇವರು ರೈತರು ಇದಾರೆ ಅಂತ ಹೇಳ್ತಾರೆ. ಹೊಲದಲ್ಲಿ ಏನಪ್ಪಾ ಅಂದ್ರೆ ಏನು ಶೇತಿ ಅಂದ್ರೆ ಕಬ್ಬು ಕಡಿದ ರೈತರು ಇದ್ರಿ. ಯಾವ್ದಾ ಹೊಲದಲ್ಲಿ ಏನಪ್ಪಾ ಅಂದ್ರೆ ಇವರು ಒಂದಿಷ್ಟು ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ರೈತರು ಇದಾರೆ ಅಂತಿದ್ದಾರೆ. ದಿನಕ್ಕೆ ಒಂದು 400-500 ರೂಪಾಯಿ ದುಡಿತಾ ಇರ್ಬೋದು. ಬಹುಶಃ ಅಂತಂದ್ರೆ ಬಹಳ ಮಹಾರಾಷ್ಟ್ರದಿಂದ ಇಲ್ಲಿಗೆ ಬಂದಿದ್ದಾರೆ. पूरा भाषा ट्रांसफर होके सिन्नर में आना चाहिए वीडियो. मर क्या हम मुझे हमारे इधर भी दिखना चाहिए कितना लिया, किधर आके क्या होता है, ये समझना चाहिए. ऐसा कर्नाटक से पुलिस किया तो महाराष्ट्र में पुलिस ऐसा पैसे लिया तो वो पूछते ना कर्नाटक क्या मर्यादा क्या होते हैं? पूछते ना, ऐसे थोड़ी झूठा कभी नहीं चलते. ಅದೇ ಕರ್ನಾಟಕದ ಮರ್ಯಾದೆಯನ್ನ ಯಾವ ತರಕ್ಕೆ हमारे पास भी भेजो. ऐसा दिया तो दिया. तुम्हें फेसबुक और ये फेसबुक ने वो आते हैं उसको KRS पार्टी को बीजापुर ऐसा मारो आते हो, उसमें आते हैं, वही से पूछ रहे हैं साहब.
ಇಲ್ಲ सभी आते तुम्हारा फोन पे भी आते हैं पहले उनको बात करते ವಿಜಯ್ ಕುಮಾರ್ ಸರ್ से ಹೌದಾ ಸರ್ ದಯವಿಟ್ಟು ತಗೊಂಡಿದ್ಕೊಂಡ್ರಿ ಕೊಡ್ಬೇಕು ದಯವಿಟ್ಟು ವಿವೇಕ್ ಕುಮಾರ್ ಹೌದಾ ನಿಮ್ಗೆ ನೋಡಿ ನಾನು ಬೇರೆ ಅಧಿಕಾರಿ ಇದಾರ ಅಂತ ಬಂದಿದ್ದೆ ಇನ್ನೊಬ್ರು ಇದಾರೆ ಬೇರೆದವರು ಅವರು ಆ ವ್ಯಕ್ತಿ ಅಂತ ಅಂದ್ಕೊಂಡು ಬಂದೆ ನೀವಂತಂದ್ ಬಂದಿಲ್ಲ ಅವ್ರು ಯಾರೋ ಇನ್ನೊಬ್ರು ಇದಾರಲ್ಲ ಯಾರು ಶಿವಣ್ಣವರು ದೊಡ್ಡ ಮನೆಯವರು ಇದಾರೆ ಅಂತ ಬಂದಿದ್ದೆ ಯಾಕಂದ್ರೆ ಅವರು ಅವ್ರು ಇರ್ಬೋದು ಮೇ ಬಿ ಅಂತಂದ್ರ ಅವ್ರನ್ನ ತಿಳ್ಕೊಂಡು ಬಂದೆ ಬಟ್ ಏನಂತಂದ್ರ ಅಲ್ಲಿ ಸಾಯ್ತು ಇದಾರೆ ಇದ್ದಾರೆ ಅವರು ಸ್ವಲ್ಪ ಕೆಂಪಾಗಿದ್ದಾರೆ ನೋಡ್ರಿ ಈಗ ಎಲ್ಲಿದ್ದಾರೆ ಸರ್ ಮುಂಚೆ ಯಾರೋ ಇದ್ರಿ ಇಲ್ಲಿ ಅದು ಇಲ್ಲೊಬ್ರು ಇದ್ರು ಅವರೇ कैंसर आ गया ना ಅದಕ್ಕೆ ನಾನು ಅವ್ರು ಅಂದ್ಕೊಂಡು ಬಂದೆ घर पे जाके तब तक कोई तकलीफ नहीं होना चाहिए अभी ऐसे बोले तो हमारा नंबर लो हम भी एडवोकेट है वहाँ से कोर्ट में काम करते हैं तुम कुछ हुए तो हमको कॉल करो फिर साहब तकलीफ देगा, ऐसे नहीं होना हमारा कॉल करो हमारा नंबर देते हैं नंबर लो क्या कुछ क्या तो हुआ था? ऑनलाइन दंड नहीं डाल देंगे लोग। एक बार ऐसा तरफ से कर्नाटक डाले तो 24 आवर्स कुछ भी तुमको फाइन नहीं डालते वैसे तो ನಮಗೂ ಸ್ವಲ್ಪ ಅರ್ಧ ಹಿಂದಿ ಬರ್ತಾವಪ್ಪ ಬರೋದಿಲ್ಲ ಅರ್ಧ ಥೋड़ा ಆತೆ ಥೋड़ा नहीं हिंदी आते कर 900 900 8480 8480 ಶಿವಾನಂದ ಶಿವಾನಂದ ಸರಿ ಇದು ಏನಪ್ಪಾ ಅಂದ್ರೆ ಇಲ್ಲಿ ಆಗ್ತಾ ಇರೋದು ಏನಪ್ಪಾ ಅಂದ್ರೆ ನಾನು ಗಾಡಿ ನಂಬರ್ ತಮಗೆ ತೋರಿಸ್ತೇನೆ ಏನಪ್ಪಾ ಅಂದ್ರೆ ಹೈವೇ ಪೆಟ್ರೋಲ್ ಸ್ಟೇಷನ್ ಹೌದಾ K28G 12 ಗಾಡಿ ಇದೆ ಬಹುಶಃ ಇವರು ಇದು ಪೊಲೀಸ್ ಸ್ಟೇಷನ್ ಸರ್ ಜರ್ಕಿ ಪೊಲೀಸ್ ಸ್ಟೇಷನ್ ಸರ್ ತಮ್ಮದು ಓರ್ತಿ ಸರ್ ಸರಿ ಅದೇ ಬ್ರದರ್ ತಮ್ಮ ಜೊತೆಯಲ್ಲಿ ಇದ್ರಿ ಅದ ಪೊಲೀಸರು ಇದಾರ ಅವ್ರು ಏನ್ ಅವ್ರ ಹೆಸರು ಗೊತ್ತಾಗಿಲ್ಲ ಸರ್ ನಮಸ್ಕಾರ ಸರಿ ಆಯ್ತು ಒಳ್ಳೇದಾಗ